ಜೂನ್ 17ರಂದು ವಿಧಾನ ಪರಿಷತ್ನಲ್ಲಿ ಒಟ್ಟು 11 ಸದಸ್ಯರು ನಿವೃತ್ತಿ ಆಗ್ತಾ ಇದ್ದಾರೆ. ಮೇಲ್ಮನೆಯಲ್ಲಿ ಖಾಲಿ ಆಗ್ತಾ ಇದೆ ಒಟ್ಟು 12 ಸ್ಥಾನಗಳು. ಕಾಂಗ್ರೆಸ್ನಲ್ಲಿ ಈಗಾಗಲೇ ಶುರುವಾಗಿದೆ ಟಿಕೆಟ್ಗಾಗಿ ಪೈಪೋಟಿ. ನೋಡಿ, 12 ಸ್ಥಾನಗಳು ಖಾಲಿ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಅದರ ಆಕಾಂಕ್ಷಿತರ ಸಂಖ್ಯೆ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ನನಗೆ ಬೇಕು ಟಿಕೆಟು ಅಂತ ಪೈಪೋಟಿಗೆ ಬಿದ್ದಿದ್ದಾರೆ. ವಿಧಾನಸಭೆಯಿಂದ ಮೇಲ್ಮನೆಗೆ ಆಯ್ಕೆ ಆಗುವ ಸ್ಥಾನಗಳು ಖಾಲಿ ಆಗ್ತಾ ಇದೆ. ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಅರವಿಂದ್ ಕುಮಾರ್ ಅರಳಿ, ಎನ್ಎಸ್ ಬೋಸರಾಜು, ಹರೀಶ್ ಕುಮಾರ್, ಕೆ ಗೋವಿಂದರಾಜು, ಎನ್ ರವಿಕುಮಾರ್, ರಘುನಾಥ್ ರಾವ್ ಮಲ್ಕಾಪುರೆ, ರುದ್ರೇಗೌಡ, ಮುನಿರಾಜುಗೌಡ, ಬಿಎಂ ಫಾರೂಕ್ ಅವಧಿ ಮುಕ್ತಾಯ ಆಗ್ತಾ ಇದೆ. ನಂಜುಂಡಿ ತೇಜಸ್ವಿನಿ ರಮೇಶ್ ಶೆಟ್ಟರ್ ರಿಸೈನ್ ಇಂದ ಸ್ಥಾನ ತೆರವಾಗಿದೆ. ಒಟ್ಟು ಅವರು ನಿವೃತ್ತಿ ಆಗ್ತಿರೋದು ಪ್ಲಸ್ ಅದ್ರ ಜೊತೆಗೆ ಕೆಲವರು ರಾಜೀನಾಮೆ ನೀಡಿರೋದು. ಒಟ್ಟು ಪರಿಷತ್ನ 12 ಸ್ಥಾನಗಳಿಗೆ ಚುನಾವಣೆ ನಡಿಬೇಕಾಗಿದೆ. ಸಹಜವಾಗಿಯೇ ಆಕಾಂಕ್ಷಿತರು ಇದ್ದೇ ಇರ್ತಾರೆ. ನಮ್ಮನ್ನ ಆಯ್ಕೆ ಮಾಡಿ, ನಾವು ಇಷ್ಟು ವರ್ಷ ದುಡ್ದಿದ್ದೀವಿ, ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ, ನಮ್ಮನ್ನು ಗುರುತಿಸಿ ಇದೊಂದು ಅವಕಾಶ ಮಾಡಿಕೊಡಿ. ಈ ಥರ ಅನೇಕ ಮಂದಿ ಸಹಜವಾಗಿ ಬೇಡಿಕೆಯನ್ನು ಇಟ್ಕೊಂಡು, ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಅವಕಾಶ ಕೈ ತಪ್ಪುತ್ತೆ, ಏನಾದರೂ ಅಸಮಾಧಾನಗಳು ಭುಗಿಲೇಳುತ್ತಾ, ಹೇಗೆ ಸಂಧಾನ ಮಾಡ್ಕೊಳ್ತಾರೆ, ಹೇಗೆ ಸಮಾಧಾನ ಮಾಡ್ಕೊಳ್ತಾರೆ, ಯಾರಿಗೆ ಆಫರ್ ಕೊಡ್ತಾರೆ, ಯಾರಿಗೆ ಟಿಕೆಟ್ ಕೊಡ್ತಾರೆ, ಸಹಜವಾಗಿಯೇ ಈ ಕುತೂಹಲ ಇದೆ. ಬಟ್ ರೇಸ್ನಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. 12 ಸ್ಥಾನ ಖಾಲಿ ಹಾಕಿದೆ ಅಲ್ವಾ, ಆ 12 ಸ್ಥಾನಕ್ಕೂ ಒಂದು ದೊಡ್ಡ ರೇಸೇ ಇದೆ. ಅದರಲ್ಲಿ ಅಳೆದು ತೂಗಿ ಯಾವ ಲೆಕ್ಕಾಚಾರ ಹಾಕ್ಕೊಂಡು ಆ ಬಣ ಈ ಬಣ, ನಮ್ಮ ಕಡೆಯವರು ಅವ್ರ ಕಡೆಯವರು, ಜಾತಿ ಲೆಕ್ಕಾಚಾರ ಇದೆಲ್ಲವನ್ನ ಹಾಕ್ಕೊಂಡು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಜೂನ್ 17ರಂದು ವಿಧಾನ ಪರಿಷತ್ನಲ್ಲಿ 11 ಸದಸ್ಯರು ನಿವೃತ್ತಿ ಆಗ್ತಾ ಇದ್ದಾರೆ. ಮೇಲ್ಮನೆಯಲ್ಲಿ 12 ಸ್ಥಾನಗಳು ಖಾಲಿ ಇದೆ. ಕೆಲವರು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಬಂದು ಸೇರ್ಪಡೆ ಆದವರು ಇದ್ದಾರೆ. ಈ ಸ್ಥಾನಮಾನ ಸಿಗಲಿಲ್ಲ ಅನ್ನುವಂಥ ಬೇಸರದಲ್ಲೇ ಕೆಲವು ಪಕ್ಷಗಳಿಗೆ ರಾಜೀನಾಮೆಯನ್ನು ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅವರ ಆಸೆ ಆಕಾಂಕ್ಷೆಯೂ ಕೂಡ ಟಿಕೆಟ್ ಸಿಗಬೇಕು ಅನ್ನೋದೇ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಳಿ. ಶಿವಕುಮಾರ್, ಒಟ್ಟು 12 ಸ್ಥಾನಗಳು ಖಾಲಿ ಇದೆ. ಪೈಪೋಟಿ ಅಂತೂ ಜಾಸ್ತಿ ಇದೆ, ರೇಸ್ನಲ್ಲಿ ತುಂಬ ಜನ ಇದ್ದಾರೆ. ಸೊ ಯಾರ್ಯಾರು ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ, ನಿರೀಕ್ಷೆಗಳಿಗೆ ಏನೇನಿದೆ, ಯಾವ ಥರ ಅಳಿದು ತೂಗಿ ಟಿಕೆಟ್ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ? ನೀತಿ, ಈಗಾಗಲೇ ಲೋಕಸಭಾ ಚುನಾವಣೆಯ ನಂತರ ವಿಧಾನ ಪರಿಷತ್ನ 6 ಸ್ಥಾನಗಳಿಗೆ ಜೂನ್ 3ರಂದು ಚುನಾವಣೆ ನಡೀತಾ ಇದೆ. 3 ಶಿಕ್ಷಕರ ಕ್ಷೇತ್ರ ಹಾಗೆ 3 ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಇದಕ್ಕಾಗಲೇ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡಲಾಗಿದೆ. ನಿನ್ನೆ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಇದರ ನಡುವೆಯೇ ಜೂನ್ 14ರಂದು 11 ಸ್ಥಾನಗಳು, ಹಾಗೆ ಜೂನ್ ಕೊನೆಯಲ್ಲಿ 1 ಸ್ಥಾನ, ಒಟ್ಟು 12 ಸ್ಥಾನಗಳು ಮತ್ತೆ ಮೇಲ್ಮನೆಯಲ್ಲಿ ಖಾಲಿ ಆಗ್ತಾ ಇದೆ. ಅಂದ್ರೆ ಸದಸ್ಯರ ನಿವೃತ್ತಿಯಿಂದ ಸ್ಥಾನಗಳು ತೆರವಾಗ್ತಾ ಇದೆ. ಆ ಸ್ಥಾನಗಳಿಗೆ ಮತ್ತೆ ಚುನಾವಣೆ ನಡೀಬೇಕಾಗಿದೆ. ಇದು ವಿಧಾನಸಭೆಯಿಂದ ಮೇಲ್ಮನೆಗೆ ನಡೆಯುವಂತಹ ಚುನಾವಣೆ. ಅಂದ್ರೆ ವಿಧಾನಸಭೆಯಲ್ಲಿ ಎಷ್ಟು ಸಂಖ್ಯಾಬಲ ಇದೆ ಯಾವ ಪಕ್ಷಗಳಿಗೆ, ಆ ಪಕ್ಷದ ಆಧಾರದ ಮೇಲೆ, ಸಂಖ್ಯಾಬಲದ ಆಧಾರದ ಮೇಲೆ ಮೇಲ್ಮನೆಗೆ ಚುನಾವಣೆ ನಡೆಯುತ್ತೆ, ಆಯ್ಕೆ ನಡೆಯುತ್ತೆ. ಹಾಗಾಗಿ ಇಲ್ಲಿ ಯಾಕೆಂದ್ರೆ ಈ ಜೂನ್ 14ಕ್ಕೆ ಅರವಿಂದ್ ಕುಮಾರ್ ಅರಳಿ ಇರಬಹುದು, ಹಾಗೆ ಸಚಿವರಾಗಿರುವಂತಹ ಎನ್ಎಸ್ ಬೋಸರಾಜು, ಹರೀಶ್ ಕುಮಾರು, ಗೋವಿಂದರಾಜು, ರವಿಕುಮಾರು, ರಘುನಾಥ್ ರಾವ್ ಮಲ್ಕಾಪುರೆ, ರುದ್ರೇಗೌಡ, ಮುನಿರಾಜುಗೌಡ, ಬಿಎಂ ಫಾರೂಕ್, ಅಂದ್ರೆ 3 ಪಕ್ಷಗಳಿಂದ ಈ 12 ಜನ ನಿವೃತ್ತಿಯನ್ನ ಆಗ್ತಾ ಇದ್ದಾರೆ. ಈ ಸ್ಥಾನಗಳಿಗೆ ಈಗ ಚುನಾವಣೆ ನಡಿಬೇಕಾಗಿದೆ. 3 ಪಕ್ಷಗಳಲ್ಲೂ ಕೂಡ ಈಗಾಗಲೇ ನಮ್ಗೆ ಟಿಕೆಟ್ ಕೊಡಿ ಅನ್ನುವಂತಹ ಬೇಡಿಕೆಗಳು ಕೂಡ ಶುರುವಾಗಿದೆ. ಕಾಂಗ್ರೆಸ್ ಅತಿ ಹೆಚ್ಚಿನ ಮೆಜಾರಿಟಿ ಇರೋದ್ರಿಂದ, ಅಂದ್ರೆ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ, ಜೊತೆಗೆ 135 ಸ್ಥಾನಗಳು ಕಾಂಗ್ರೆಸ್ಗೆ ಇರೋದ್ರಿಂದ ಸಹಜವಾಗಿ ಹೆಚ್ಚಿನ ಸ್ಥಾನಗಳನ್ನ ಮೇಲ್ಮನೆಗೆ ಆಯ್ಕೆ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಹಾಗಾಗಿ 8 ಜನ ಸದಸ್ಯರನ್ನ ಮೇಲ್ಮನೆಗೆ ಆಯ್ಕೆ ಮಾಡಬಹುದಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ 2 ಡಜನ್ಗೂ ಹೆಚ್ಚು ಆಕಾಂಕ್ಷಿಗಳು ಈಗಾಗಲೇ ಟಿಕೆಟ್ಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕೊಡ್ಬೇಕು ಅನ್ನುವಂತ ಮರು ಆಯ್ಕೆಯನ್ನು ಕೂಡ ಬಯಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಒಂದು ಕಡೆ ಇದು ತಿಕ್ಕಾಟ. ಅಂದ್ರೆ ಯಾರಿಗೆ ಟಿಕೆಟ್ ಅನ್ನ ಕೊಡ್ಬೇಕು, ಮರು ಆಯ್ಕೆ ಬಯಸಿದಂತವ್ರಿಗೆ ಮತ್ತೆ ಆಯ್ಕೆ ಮಾಡ್ಬೇಕಾ, ಅಥವಾ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾ, ಯಾರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತಹ ಗೊಂದಲ ಈಗಾಗಲೇ ಕಾಂಗ್ರೆಸ್ ನಾಯಕರಲ್ಲಿ ಕೂಡ ಶುರುವಾಗಿದೆ. ಯಾಕೆ
ಯಾಕೆಂದ್ರೆ ಮೇಲ್ಮನೆಯಲ್ಲಿ ಸಂಖ್ಯಾಬಲವನ್ನ ಹೆಚ್ಚಳ ಮಾಡ್ಕೊಂಡ್ರೆ ಕಾಂಗ್ರೆಸ್ಗೆ ಬೆನಿಫಿಟ್ ಕೂಡ ಇದೆ. 4 ವರ್ಷ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಸಹಜವಾಗಿ ಕೆಳಮನೆಯಲ್ಲಿ ಪಾಸ್ ಆಗುವಂತಹ ಬಿಲ್ಗಳನ್ನ ಮೇಲ್ಮನೆಯಲ್ಲೂ ಕೂಡ ಈಸಿಯಾಗಿ ಪಾಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಹಾಗಾಗಿ ಇದು ಕಾಂಗ್ರೆಸ್ಗೆ ಒಂದು ರೀತಿ ಬೆನಿಫಿಟ್ ಇದ್ದಾಗೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ನಿರ್ಮಾಣ ಮಾಡ್ಕೊಳ್ಳದೆ, ಯಾವುದೇ ಅಸಮಾಧಾನಗಳಿಗೆ ಅವಕಾಶವನ್ನ ಮಾಡ್ಕೊಳ್ಳದೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ. ಆದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಈಗ ವಿಧಾನಸಭೆಯಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಈಗ ಮರು ಆಯ್ಕೆ ಬಯಸಿರುವಂತ ಹಿರಿಯರು ಕೂಡ ಇದ್ದಾರೆ. ಒಂದು ವೇಳೆ ಇವರನ್ನ ಕಡೆಗಣಿಸಿದ್ದೆ ಆದ್ರೆ ಅಸಮಾಧಾನ ಸಹಜವಾಗಿ ಆಗತ್ತೆ. ಹಾಗಾಗಿ ಹಳದು ತೂಗಿ ನೋಡಿ ಈಗ ಟಿಕೆಟ್ ಅನ್ನ ಘೋಷಣೆ ಮಾಡ್ಬೇಕಾಗತ್ತೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಇನ್ನ ಕೆಲವು ದಿನಗಳಲ್ಲೇ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶುಭ ತಮ್ಮ ಡೀಟೇಲ್ಸ್ಗಾಗಿ.